ರಾಜೀನಾಮೆಗೆ ಬಿಜೆಪಿ ಸದನದಲ್ಲಿ ಪಟ್ಟು ಹಿಡಿದಿತ್ತು. ಈಗ ನಾಗೇಂದ್ರ ಸುದ್ದಿಗೋಷ್ಠಿಯ ನಂತರವೂ ಕೂಡ ಈಗ ಸದನದಲ್ಲಿ ಕೋಲಾಹಲ ನಡೀತಾ ಇದೆ. ವಿಧಾನಸೌಧದಲ್ಲಿ ಕೋಲಾಹಲ ವಿಕೋಪಕ್ಕೆ ಏರ್ತಾ ಇದೆ. ವಿಪಕ್ಷಗಳು ನಾಗೇಂದ್ರ ರಾಜೀನಾಮೆಯನ್ನು ನೀಡಬೇಕು ಅಂತ ಹೇಳಿ ವಿಧಾನ ಪರಿಷತ್ನಲ್ಲಿ ಈ ರೀತಿಯಾದಂತಹ ಕೋಲಾಹಲ ನಡೀತಾ ಇದೆ. ಹಕ್ಕು ದಾಖಲೆಗಳನ್ನು ಸಿದ್ಧಪಡಿಸಿ ಹೇಳ್ತಾರೆ. ಈಗಾಗಲೇ 2021 ಯಾವುದೇ ಜನವಸತಿ ವಸತಿ ಯಾವುದೇ ಹಕ್ಕುಗಳನ್ನು ಘೋಷಣೆ ಮಾಡೋದಿಲ್ಲ. ಹಂಗಾಗಿ ದಯಮಾಡಿ ಮೊನ್ನೆ ಕಂದಾಯ ಸಚಿವರು ಹಿಂದೆ ನಮ್ಮ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರು ಅವರೇ ಆಗಿದ್ರು. ಅವರೇನು ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರು. 5 ಗ್ಯಾರಂಟಿಗಳು ಇವತ್ತು ದೇಶವ್ಯಾಪಿ ಒಂದು ಪಾಪ್ಯುಲೇಷನ್ ಆಗಿದೆ. ಬಹುಶಃ ಇವತ್ತು ಗ್ರಾಮೀಣ ಭಾಗದಲ್ಲಿ ಯಾರು ಗ್ರಾಮಗಳನ್ನ ಹೊರತುಪಡಿಸಿ ಮನೆ ಕಟ್ಟಿಕೊಳ್ತಾರೆ, ಅವ್ರಿಗೆ ಮನೆಗಳಿಗೆ ದಾಖಲೆ ಸಿಗ್ತಾ ಇಲ್ಲ, ಫಾರ್ಮ್ ನಂಬರ್ 9 ಸಿಗ್ತಾ ಇಲ್ಲ, ಫಾರ್ಮ್ ನಂಬರ್ 9 ಸಿಗ್ತಾ ಇಲ್ಲ, ಆ ಮನೆಗಳಿಗೆ ಕ್ರಯ ಮಾಡೋದಕ್ಕಾಗ್ತಾ ಇಲ್ಲ, ಮನೆಗಳನ್ನ ವಿಭಾಗ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅಥವಾ ಸರ್ಕಾರ ಒಂದು ಶಾಲೆ ಇರ್ಬೋದು, ಅಂಗನವಾಡಿ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಒಂದು ಸಮುದಾಯ ಇರ್ಬೋದು, ಅಥವಾ ಯಾವುದೇ ಸರ್ಕಾರಿ ಉದ್ದೇಶಕ್ಕೂ ಕೂಡ ಸೈಟ್ ಕೊಡ್ಬೇಕಾದ್ರೆ ಗ್ರಾಮ ಪಂಚಾಯತ್ಗಳಿಗೆ ಅಧಿಕಾರ ಇಲ್ಲ. ಇವತ್ತು ಸೈಟ್ ಕೊಡ್ತಕ್ಕಂಥ ಅಧಿಕಾರ. ಹಂಗಾಗಿ ದಯಮಾಡಿ ಮೊನ್ನೆ ಕಂದಾಯ ಸಚಿವರು ಅವರ ಹೆಸರು ಕರ್ನಾಟಕದ ಇತಿಹಾಸದಲ್ಲಿ ಯಾಕಂದ್ರೆ ಇವತ್ತು ಗ್ರಾಮ ಠಾಣೆಗಳು ರಚನೆ ಆಗಿರ್ತಕ್ಕಂಥದ್ದು ಬ್ರಿಟಿಷರ್ ಕಾಲದಲ್ಲಿ ಆಗಿರ್ತಕ್ಕಂಥ ಗ್ರಾಮ ಠಾಣೆಗಳು ಮಾಧ್ಯಮದಲ್ಲಿ ಕೂತ್ಕೊಳ್ಳಿ. ಈಗ ನಿನ್ನೆ ಸೇನೆಯಲ್ಲಿ ನಾನು ಹೇಳಿದ್ದೆ, ಮಾರ್ಷಲ್ ಕೂಡ ಹೇಳಿದ್ದೆ, ಪ್ಲಾಕಾರ್ಡ್ ತರಬಾರ್ದು ಅಂತ ಹೇಳಿದ್ರಿ. ಪ್ಲಾಕಾರ್ಡ್ ತರಲಿಲ್ಲ. ಇವತ್ತು ಕಪ್ಪು ಬಟ್ಟೆ ತಂದು ಪ್ರದರ್ಶನ ಮಾಡ್ತೀವಿ. ಎಷ್ಟು ಪ್ಲಾಕಾರ್ಡ್ ಹೇಳಿದ್ದೀರಿ? ತಂದಿಲ್ಲ. ನಿಮ್ಮ ಮಾತನ್ನು ಗೌರವಿಸಿದ್ದೇವೆ. ಆಯ್ತು. ಈಗ ನಾನು ನಿಮ್ಗೆ ಅಲ್ಲ ಬಿಡಿ. ನಾನು ನಿಮ್ಗೆ ಮೂರನೇ ಬಾರಿಗೆ ಮನವಿ ಮಾಡ್ತಾ ಇದ್ದೀನಿ. ರಾಜ್ಯ ಜನ ನೋಡ್ತಾ ಇದ್ದಾರೆ. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಈಗಾಗಲೇ ವಿಚಾರ ಒಂದ್ ನಿಮಿಷ ಡೆಪ್ಯೂಟಿ ಸಿಎಂ ಕೂಡ ಮನವಿ ಮಾಡಿದ್ದಾರೆ. ರಾಜ್ಯದ ಜನರ ಸಮಸ್ಯೆಗಳ ಚರ್ಚೆ ಮಾಡುವಂತ ಹೇಳಿದ್ದಾರೆ. ಯಾರು ಕೂಡ ಅದಕ್ಕೆ ಪ್ರಶ್ನೆಗೆ ಅವಕಾಶ ಮಾಡಿಕೊಡಿ ಅವಕಾಶ ಮಾಡಿಕೊಡಿ. ಈ ಮಂಡವನ್ನ ಮಾಡಕ್ ಹೋಗ್ಬೇಡಿ. ಮತ್ತೊಮ್ಮೆ ನಾನು ಮನವಿ ಮಾಡ್ತೇನೆ, ಪ್ರಶ್ನೆಗಳನ್ನ ಕೇಳಕ್ಕೆ ಅವಕಾಶ ಮಾಡಿಕೊಡಿ. ನಾನು ಕೈಜೋಡಿಸಿ ಕೇಳ್ತೇನೆ. ವಿಷಯ ಹಿಂದೆ ಸದನ ಸಭೆ ನಡೆದಾಗಲೂ ಕೂಡ ಸನ್ಮಾನ್ಯ ಹಲ್ಟಿ ಸಾಹೇಬ್ರು ಇವಾಗ ಏನಾದ್ರು ಅವರು ಹಿರಿಯ ಸದಸ್ಯರವರು ಮನವಿ ಕೂಡ ಮಾಡ್ಕೊಂಡ್ರು. ಪ್ರಶ್ನೆಗಳು ತಗೊಳ್ಳಿ ಅಂತ ಹೇಳೋಣ ಮಾತನ್ನ ಹೊರಟಿ ಸಾಹೇಬ್ರು ಈಗಾಗಲೇ ಹೇಳಿದ್ದಾರೆ. ಅವ್ರಿಗಾರು ಗೌರವ ಕೊಡಿದ್ದೀರಿ. ಅವ್ರಿಗಾರು ಗೌರವ ಕೊಡಿ. ನೀವು ತಮ್ಮ ಅಭಿಪ್ರಾಯ ತಪ್ಪು ಅಂತ ನಾವು ಹೇಳಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ನಾವು ಇದನ್ನ ಹೋರಾಟವನ್ನ ಮುಂದುವರಿಸಿಕೊಂಡು ಬಂದಿದ್ದೇವೆ. ಆದ್ರೆ ಸದನಕ್ಕೆ ಅಡ್ಡಿ ಮಾಡಬೇಕನ್ನೋದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಕಳಂಕಿತ ಮಂತ್ರಿಗಳಿಂದ ಮಂತ್ರಿಗಳಿಗೂ ಕೂಡ ಗೌರವ ಇರೋದಿಲ್ಲ. ಆದ್ರಿಂದ ಕೊಡಿಸ್ಬೇಕು. ಅದಾದ ನಂತರ ನಾವು ಚರ್ಚೆ ಮಾಡ್ಲಿಕ್ಕೆ ನಾವು ಎಲ್ಲ ಸಹಕಾರ ಕೊಡ್ತೇವೆ. ನಾವು ಮಾತಾಡಿದಾಗ ನೀವು ತಡೆ ಒಡ್ತೀರಾ. ಆಯ್ತು, ಮಾತಾಡಿ. ಸ್ವಾಮಿತ್ವ ಅಂತ ಏನು ಕೇಂದ್ರ ಸರ್ಕಾರದ ಯೋಜನೆ ಇದೆ, ಅದರಿಂದ ಇವತ್ತು ನಾವು ಗ್ರಾಮ ಠಾಣೆಗಳು ಬಿಟ್ಟು ಹೊರಗಡೆ ಕಟ್ಟಿಕೊಂಡಿರ್ತಕ್ಕಂಥವ್ರಿಗೆ
ಈ ಸ್ವತ್ತು ಮಾಡಿಕೊಡ್ತೀವಿ ಅಂತ ಹೇಳಿ ಸಂವಿತ್ವ ಯೋಜನೆ 2020 ಬಂದಿದೆ. 2024 ಈವರೆಗೂ ಆ ಯೋಜನೆಯಲ್ಲಿ ಒಂದೇ ಒಂದು ಕೊಟ್ಟಿಲ್ಲ ಈ ರಾಜ್ಯದಲ್ಲಿ. ಇವತ್ತು ಏನಿದೆ ಸಿದ್ದರಾಮಯ್ಯ ಅವರು 2013ರಿಂದ 2018ರಲ್ಲಿ ಮುಖ್ಯಮಂತ್ರಿಗಳಾಗಿದ್ರು. ಆವತ್ತು ಆ ಸರ್ಕಾರದ ಅವಧಿಯಲ್ಲಿ ಕಂದಾಯ ಸಚಿವರು ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಕೂಡ ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಗ್ರಾಮೀಣ ಸನ್ಮಾನ್ಯ ಹೊರಟ್ಟಿ ಸಾಹೇಬ್ರು ಇವಾಗ ಏನ್ ಹೇಳಿದ್ರು ಅವರು ಹಿರಿಯ ಸದಸ್ಯರವರು ಮನವಿ ಕೂಡ ಮಾಡ್ಕೊಂಡ್ರು. ಪ್ರಶ್ನೆಗಳು ತಗೊಳ್ಳಿ ಅಂತ ಹೇಳೋ ಮಾತನ್ನ ಹೊರಟ್ಟಿ ಸಾಹೇಬ್ರು ಈಗಾಗಲೇ ಹೇಳಿದ್ದಾರೆ. ಅವ್ರಿಗಾದ್ರು ಗೌರವ ಕೊಟ್ಟಿದ್ದೀವಿ, ಅವ್ರಿಗಾದ್ರು ಗೌರವ ಕೊಡಿ. ನೀವು ತಮ್ಮ ಅಭಿಪ್ರಾಯ ತಪ್ಪು ಅಂತ ನಾವು ಹೇಳಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲ ರವಿ ಮಾತಾಡಿ. ನಾಗೇಂದ್ರ ಪರಸ್ವಾಮಿ ಕುಡಿಯೋ ನೀರಿಲ್ಲ. ಚರ್ಚೆ ಮಾಡಿ ನಾಗೇಂದ್ರ ವಿಷಯ ನೋಟಿಸ್ ಕೊಡಿ. ನಾಗೇಂದ್ರ ಚರ್ಚೆ ಮಾಡಿ ಪ್ರಶ್ನೋತ್ತರ ಧನಂಜಯ ಸರ್ಜಿ ನುರಾಣಿ ಅವರು ಚಿದಾನಂದ ಗೌಡ ಅವರು ಡಿಎಸ್ ಅರುಣ್ ನಾಗರಾಜ್ ಯಾದವ್ ಮಾನ್ಯ ಸಭಾಪತಿಗಳೇ, ಬಸವರಾಜ್